ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ದಿನ ನಮ್ದ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅನ್ನ ಮಂಡಿಸಿರ್ ನೋಡ್ರಿ. ವೀಕ್ಷಕರೇ, ಇವತ್ತಿನ ಬಜೆಟ್ನಾಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ಹೈಲೈಟ್ಸ್ ಗಳು ಏನೇನ್ ಇದ್ದು ಅಂತ ಇವತ್ತಿನ ಈ ವಿಡಿಯೋನಾಗ ನಾವು ಕವರ್ ಮಾಡೋದು ನೋಡ್ರಿ ವೀಕ್ಷಕರೇ, ಇವತ್ತಿನ ಈ ದಿನ ನಮ್ದ ಟ್ರೇಡರ್ಸ್ ಮತ್ತೆ ಇನ್ವೆಸ್ಟರ್ಸ್ ಅಷ್ಟು ಚಲೋ ದಿನ ಇಲ್ಲ. ಯಾಕಂತಂದ್ರೆ ವೀಕ್ಷಕರೇ, ಇವತ್ತಿನ ಈ ದಿನ ಬಜೆಟ್ನಾಗ ಗೌರ್ಮೆಂಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿರ. ನೋಡ್ಬೋದು ವೀಕ್ಷಕರೇ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದ ಟ್ಯಾಕ್ಸ್ ಮೊದಲ 10% ಇತ್ತ, ಬಟ್ ಈಗ 12.5% ಮಾಡಿರ. ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ 15% ಇತ್ತ, ಈಗ 20% ಮಾಡಿರ. ವೀಕ್ಷಕರೇ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಂದ್ರೆ ಒಂದು ಸ್ಟಾಕ್ ಅನ್ನ ನೀವು ಈಗ ಬಾಯ್ ಮಾಡಿ ಒಂದು ವರ್ಷದ ಒಳಗಾಗಿನ ಏನ್ರ ಸೆಲ್ ಮಾಡೋದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಾರ. ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಂದ್ರೆ ಇವತ್ತು ಸ್ಟಾಕ್ ಬಾಯ್ ಮಾಡಿ ಒಂದು ವರ್ಷಕ್ಕಿಂತನೂ ಹೆಚ್ಚು ನೀವು ಆ ಸ್ಟಾಕ್ ಅನ್ನ ಇಟ್ಟು ಸೆಲ್ ಮಾಡೋದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಾರ. ವೀಕ್ಷಕರೇ, ಇತರಲೆ ಟ್ಯಾಕ್ಸ್ ಭಾಳ ಈಗ ಹತ್ತತೈತಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ನಾಗ. ವೀಕ್ಷಕರೇ, ನೀವು ಅನ್ಕೋತಿರ್ಬೋದ ನಾಳೆ ಎಲ್ಲ ಸ್ಟಾಕ್ಗಳನ್ನ ಮಾರೂನು, ಯಾಕಂದ್ರೆ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಹಚ್ಚಾತಾರಲ್ಲ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಹಚ್ಚಾತಾರ ಅಂತಂದ್ರೆ ನೀವು ಹಿಂಗೆ ಮಾಡ ಬರಂಗಿಲ್ರಿ. ಯಾಕಂದ್ರೆ ಇವೆರಡೂ ಟ್ಯಾಕ್ಸ್ ಇವತ್ತಿಂದನ ಅಪ್ಲಿಕೇಬಲ್ ಆಗ್ಯಾವ. ಮತ್ತು ವೀಕ್ಷಕರೇ ನೋಡ್ರಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರ ಮತ್ತು ಶಾರ್ಟ್ ಟರ್ಮ್ ಮತ್ತು ಸ್ವಿಂಗ್ ಟ್ರೇಡಿಂಗ್ ಮಾಡೋರ್ಗನ ಪೆಟ್ ಬಿದ್ದಿಲ್ಲ. ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ಮಾಡೋರ್ಗು ಪೆಟ್ ಬಿದ್ದೈತಿ. ನೋಡ್ಬೋದು ವೀಕ್ಷಕರೇ, ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ನಾಗ STT ಹತ್ತಿತ್ಲಾರಿ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಆ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡ್ಯಾರ. ಮೊದಲು ಆಪ್ಷನ್ ಟ್ರೇಡಿಂಗ್ ಮ್ಯಾಗ 0.0625% ಹತ್ತಿತ್ತ, ಈಗ ತನ 0.1% ಮಾಡ್ಯಾರ. ಮತ್ತು ಫ್ಯೂಚರ್ ಟ್ರೇಡಿಂಗ್ ಮ್ಯಾಗ ಮೊದಲ 0.0125% ಹತ್ತಿತ್ತ, ಅದ 0.02% ಹತ್ತತೈತಿ. ವೀಕ್ಷಕರೇ, ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಮ್ಯಾಗ ಟ್ಯಾಕ್ಸ್ 30%, 18% ಅದು ಹೆಚ್ಚಾಗ್ತೈತೆ ಅಂತಿತ್ತ, ಬಟ್ ಸ್ವಲ್ಪನ ಹೆಚ್ಚು ಮಾಡ್ಯಾರ. ಇದೇನು ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡರ್ ಖುಷಿಲೇ ಕೊಡ್ತಾರ. ತಿಳಿದ್ರಿ ವೀಕ್ಷಕರೇ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ ಮತ್ತು STT ಇವು ಮೂರರ ಮ್ಯಾಗೂ ಟ್ಯಾಕ್ಸ್ ಹತ್ತಿದ್ರಿಂದ ಮಾರ್ಕೆಟ್ ಭಾಳ ಬಿತ್ರಿ. ಬಟ್ ಮತ್ತೆ ನೋಡ್ಬೋದ ಮಾರ್ಕೆಟ್ ಎಂಡ್ ಆಗೋ ತಕ ರಿಕವರ್ ಆತ. ಎದಕ್ಕೆ ಹಿಂಗೆ ಆತಂತಂದ್ರೆ ವೀಕ್ಷಕರೇ ನೋಡ್ರಿ, ಇದ ಕಾರ್ಪೊರೇಟ್ ಟ್ಯಾಕ್ಸ್ ಆನ್ ಫಾರಿನ್ ಕಂಪ್ನೀಸ್ ಮ್ಯಾಗ ಮೊದಲ 40% ಆಗ್ತಿತ್ತ, ಬಟ್ ಅದ 35% ಆಗ್ತಿತ್ತು ಅಂತ ಹೇಳಿದ್ರ ನಾನು ಫಾರಿನ್ ಇನ್ವೆಸ್ಟ್ಮೆಂಟ್ ಹೆಚ್ಚಾತ ಮತ್ತು ರಿಕವರ್ ಆತ ಮಾರ್ಕೆಟ್. ಮತ್ತು ವೀಕ್ಷಕರೇ, ಇವತ್ತಿನ ಈ ದಿನ ನೋಡ್ಬೋದು ಟೈಟನ್ ಕಂಪ್ನಿ ಸ್ಟಾಕ್ 6.56% ಏರಿತ. 6%ಗಿಂತ ಎಂತ ದೊಡ್ಡ ಲಾರ್ಜ್ ಕ್ಯಾಪ್ ಕಂಪ್ನಿ ಏರಿತ ಅಂತಂದ್ರೆ ವೀಕ್ಷಕರೇ ನೋಡ್ಬೋದು ಇದ್ರ ಹಿಂದೆ ಒಂದು ನ್ಯೂಸ್ ಐತಿ. ಆ ನ್ಯೂಸ್ ಏನಂತಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಮ್ಯಾಗ ಕಸ್ಟಮ್ ಡ್ಯೂಟಿ 6% ಅಷ್ಟ ಹತ್ತೋದ್ರಿ. ಮೊದಲು 15% ಹತ್ತಿತ್ತ, ಬಟ್ ಈಗ 6% ಅಷ್ಟ ಹತ್ತೋದ. ಮತ್ತು ಪ್ಲಾಟಿನಮ್ ಮ್ಯಾಗ 6.4% ಹತ್ತೋದಂತ್ರಿ. ವೀಕ್ಷಕರೇ, ಹಿಂಗೆ ಹೇಳಿದ್ರಿಂದ ಈಗ ಗೋಲ್ಡ್ ಪ್ರೈಸ್ ಭಾಳ ಕಡಿಮೆ ಆಗ್ತೈತಿ. ಕಡಿಮೆ ಆಗಾನ ಕಸ್ಟಮರ್ಸ್ ಗೋಲ್ಡ್ ಅನ್ನ ಹೆಚ್ಚು ಬಾಯ್ ಮಾಡ್ತಾರ. ನಾನು ಇವತ್ತ ಟೈಟನ್ ಸ್ಟಾಕ್ ಭಾಳ ಏರಿತ. ವೀಕ್ಷಕರೇ, ಇದು ಹಿಂಗೆ ಆಗಿದ್ರಿಂದ ನೋಡ್ಬೋದ ಗೋಲ್ಡ್ ಪ್ರೈಸ್ 1 kg ಗೋಲ್ಡ್ ಅನ್ನ ನೀವು ಈಗ ಬಾಯ್ ಮಾಡಕ್ ಹೋದ್ರ ಅದು ನಿಮ್ಗೆ ಈಗ 5,90,000 ರೂಪಾಯಿ ನೀವು ಉಳಿಸ್ಬೋದ. ಮತ್ತು 1 kg ಸಿಲ್ವರ್ ಅನ್ನ ಬಾಯ್ ಮಾಡಕ್ ಹೋದ್ರಿ ಅಂದ್ರೆ 7,600 ರೂಪಾಯಿ ಉಳಿಸ್ಬೋದು ನೀವು ಈಗ. ಮತ್ತು ಪ್ಲಾಟಿನಮ್ ಬಾಯ್ ಮಾಡಕ್ ಹೋದ್ರೆ 2,000 ರೂಪಾಯಿ ಉಳಿಸ್ಬೋದು. ವೀಕ್ಷಕರೇ, ಇತರಲ್ಲೇ ಇಷ್ಟು ರೊಕ್ಕ ಕಮ್ಮಿ ಆಯ್ತು ನೋಡ್ರಿ ಗೋಲ್ಡ್ ಮ್ಯಾಗ. ಮತ್ತು ವೀಕ್ಷಕರೇ ನೋಡ್ಬೋದು, ಇವತ್ತು ಮಾರ್ಕೆಟ್ 0.12% ಬಿದ್ದು ಕ್ಲೋಸಿಂಗ್ ಕೊಟ್ಟಿತ್ತ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 0.96% ಬಿದ್ದು ಕ್ಲೋಸಿಂಗ್ ಕೊಟ್ಟಿತ್ತ. ಮತ್ತು ಸೆನ್ಸೆಕ್ಸ್ ನೋಡ್ರಿ 0.091% ಬಿದ್ದ ಕ್ಲೋಸಿಂಗ್ ಕೊಟ್ಟಿತ್ತ. ಅಂತಂದ್ರೆ ಮಾರ್ಕೆಟ್ ಏನು ಹೆಚ್ಚು ಬಿದ್ದಿಲ್ಲ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎಲ್ಲಿ ಓಪನ್ ಆಯಿತು ಅಲ್ಲೇನ ಕ್ಲೋಸಿಂಗ್ ಕೊಟ್ಟಾವ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಬಿತ್ತ. ಮತ್ತು ವೀಕ್ಷಕರೇ, ಇವತ್ತು ಟಾಪ್ ಲೂಸರ್ ಮತ್ತು ಟಾಪ್ ಗೇನರ್ ನೋಡೋಣ. ನೋಡ್ರಿ, ಇವತ್ತು ಟಾಪ್ ಗೇನರ್ ಅಫ್ಕೋರ್ಸ್ ನಿಮಗೆ ಎಲ್ಲರಿಗೂ ಗೊತ್ತೈತಿ ಟೈಟನ್ ಕಂಪನಿ 6.56% ಏರೈತಿ. ಮತ್ತು ITC ನೋಡ್ರಿ 6.52% ಏರೈತಿ. ಮತ್ತು ಟಾಟಾ ಕನ್ಸ್ಯೂಮರ್ 4.42% ಏರೈತಿ. NTPC 2.78% ಏರಿತ. ಮತ್ತು ಅಡಾನಿ ಪೋರ್ಟ್ಸ್ 2.77% ಏರಿತ. ಮತ್ತು ಟಾಪ್ ಲೂಸರ್ ನೋಡೋಣ ವೀಕ್ಷಕರೇ, ಈಗ ನಾವು L&T ನೋಡ್ರಿ -3% ಬಿದ್ದೈತಿ. ಮತ್ತು ಹಿಂಡಾಲ್ಕೋ ನೋಡ್ರಿ 2.97% ಬಿದ್ದೈತಿ. ಮತ್ತು ಶ್ರೀರಾಮ್ ಫೈನಾನ್ಸ್ 2.79% ಬಿದ್ದೈತಿ. ಮತ್ತು ಬಜಾಜ್ ಫೈನಾನ್ಸ್ 2.27% ಬಿದ್ದೈತಿ. ಮತ್ತು ONGC 1.84% ಬಿದ್ದೈತಿ. ಮತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡೋಣ ವೀಕ್ಷಕರೇ, ಈಗ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡ್ರಿ 1178 ಸ್ಟಾಕ್ಗಳ ಏರಾತಿದ್ದು ಮತ್ತು 1515 ಸ್ಟಾಕ್ಗಳ ಬೀಳಾತಿದ್ದು. ಅಂತಂದ್ರೆ ಇವತ್ತು ಬೀಳೋ ಸ್ಟಾಕ್ದ ಸಂಖ್ಯೆನ ಹೆಚ್ಚಿತ್ತು ಏರೋ ಸ್ಟಾಕ್ಗಿಂತ. ಮತ್ತು ವೀಕ್ಷಕರೇ, ಇವತ್ತು FIS DIS ಡೇಟಾನ ನೋಡ್ರಿ. ಇವತ್ತು FIS ಸೆಲ್ಲಿಂಗ್ ಮಾಡ್ಯಾರ 2,975 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಮತ್ತು DIS ನೋಡ್ರಿ 1,418 ಕೋಟಿ ಬಾಯಿಂಗ್ ಮಾಡ್ಯಾರ. ಅಂತಂದ್ರೆ ಇವತ್ತು DIS ಬಾಯಿಂಗ್ ಮಾಡ್ಯಾರಿ, FIS ಸೆಲ್ಲಿಂಗ್ ಮಾಡ್ಯಾರ. ವೀಕ್ಷಕರೇ, ಓವರ್ ಆಲ್ ಎಲ್ಲ ಹೇಳ್ಬೇಕಂತಂದ್ರ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ ಭಾಳ ಪೆಟ್ಟು ಬಿದ್ದೈತಿ. ಯಾಕಂದ್ರೆ ಟ್ಯಾಕ್ಸ್ ಹೆಚ್ಚಾಗೈತಿ. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 10 ರಿಂದ 12.5 ಮಾಡ್ಯಾರ, ಅದೇನು ಅಷ್ಟು ಹೆಚ್ಚು ಮಾಡಿಲ್ಲ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್
15ರಿಂದ 20ಗೆ ರೇಸ್ ಮಾಡ್ಯಾರ. ಅಂತಂದ್ರ ಈಗ ಮಂದಿ ಶಾರ್ಟ್ ಟರ್ಮ್ ಅನ್ನ ಅವಾಯ್ಡ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡೋ ಚಾನ್ಸಸ್ ಐತಿ. ಅನಾನ ವೀಕ್ಷಕರೇ, ಈಗ ಹೆಚ್ಚ ರಿಟೇಲ್ ಇನ್ವೆಸ್ಟರ್ಸ್ ರೊಕ್ಕ ಕಳ್ಕೊಳಂಗಿಲ್ಲ. ತಿಳಿತ್ರಿ ವೀಕ್ಷಕರೇ ನಾ ನಿನ್ನೆ ಹೇಳೀನಿ ಒಂದ್ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಇವತ್ತು ವರ್ಕ್ ಆಗೈತಿ. ಮಾರ್ಕೆಟ್ ಭಾಳ ಬಿತ್ತು. ಮಾರ್ಕೆಟ್ ಭಾಳ ಬಿದ್ದಿದ್ರಿಂದ ಪುಟ್ಟದ ಪ್ರೈಸ್ ಭಾಳ ಹೈ ಹೋಗಿದ್ದು. ಅನಾನ ಯಾರ್ಯಾರು ಪ್ರಾಫಿಟ್ ಮಾಡ್ಕೊಂಡಿರಿ ನನ್ನ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ, ಇದು ಪೂರಾ ಓವರ್ ಆಲ್ ಬಜೆಟ್ ಅನ್ನ ಫುಲ್ ಡೀಟೇಲ್ದಾಗ ಇನ್ನ ಅನಾಲಿಸಿಸ್ ಮಾಡಿ ಯಾವ್ಯಾವ ಸ್ಟಾಕ್ ಯಾವ್ಯಾವ ಸೆಕ್ಟರ್ಗೆ ಬೆನಿಫಿಟ್ ಸಿಗ್ಬೋದು ಅಂತಾನು ನಾ ಒಂದು ವಿಡಿಯೋ ಮಾಡಿದ್ದೇನೆ. ಅನಾನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.